ಇದರ ಕೃಪೋಪೋಷಿತ ನಾಟಕ ಮಂಡಳಿಯ ಪಾತ್ರಧಾರಿ ಸ್ನೇಹಿತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಿಂಗಾಪುರ ಗ್ರಾಮದಲ್ಲಿ ಅಭಿಮನ್ಯು ವಿವಾಹ ಅಥವಾ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನೋಡಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಚಳಿಯನ್ನು ಲೆಕ್ಕಿಸದೆ ಬಂದು ಕೂತಿರ್ತಕ್ಕಂಥ ನನ್ನೆಲ್ಲ ಹಿರಿಯರೇ, ತಾಯಂದ್ರೆ, ಸ್ನೇಹಿತರೆ, ಈಗಾಗಲೇ ಉದ್ಘಾಟನೆ ಮಾಡಿ ನಮ್ಮ ಸ್ನೇಹಿತರಾದಂಥ ಗೋಪಾಲ್ ಗೌಡರು ಮಾತಾಡಿದ್ದಾರೆ. ಹಾಗೆ ಮನ್ಮೂಲ ನಿರ್ದೇಶಕರಾದಂಥ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಈ ವೇದಿಕೆಯಲ್ಲಿ ನನ್ನೆಲ್ಲ ಸ್ನೇಹಿತರು, ಮುಖಂಡರು, ಎಲ್ಲ ಗ್ರಾಮದ ಯಜಮಾನರುಗಳು ತಾವೆಲ್ಲರೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರಿ. ನಿಜವಾದಂಥ ಕಲೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಉಳಿದಿದೆ ಅನ್ನೋದಕ್ಕೆ ಸಾಕ್ಷಿ ನಾವೆಲ್ಲ ಕನ್ನಡದ ಅಭಿಮಾನಿಗಳಾಗಿ ಈ ನಾಟಕ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥದ್ದೇ ಸಾಕ್ಷಿ. ನಿರ್ದೇಶನ ಮತ್ತು ಹಾರ್ಮೋನಿಯಂ ಮಾಸ್ಟ್ರು ಏನೋ ಒಂಥರ ಹೀರೋ ನೋಡ್ದಂಗೆ ಆಗುತ್ತೆ ನನಗೆ. ಸರ್ ಏನಿನ್ನು ಯಾವುದೋ ಕಾಲೇಜಿನ ತಪ್ಪಿಸ್ಕೊಳ್ಳ ಅಂತ ಅವ್ರು, ಹೌದು ಸರ್, ನಾನು ನಿಮ್ಮ ವಿಜಯ ಕಾಲೇಜಲ್ಲೇ B.Ed ಮಾಡ್ತಾ ಇದ್ದೀನಿ ನೋಡಿ. 18 ನಾಟಕವನ್ನು ಇವತ್ತು ಅವ್ರು ನಿರ್ದೇಶನ ಮಾಡಿ ಅಭಿನಯಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಇದೆ. ನಾವಿನ್ನೂ ಕಲಿಬೇಕು ಅಂತಕ್ಕಂಥದ್ದೇ ಮನುಷ್ಯನಿಗೆ ಇರಬೇಕಾದಂಥ ಸಹಜ ಗುಣ. ಅವತ್ತು ನೋಡಿದ್ರೆ ಇನ್ನೂ ಅವರು ದೊಡ್ಡ ವಿದ್ವಾನವಾಗಿ ಹೊರಹೊಮ್ತಾರೆ. ಮತ್ತು ಹಾಗೆ ಅವರ ಸಹಪಾಠಿಗಳು, ನಮ್ಮ ತಬಲಾ ಮಾಸ್ಟ್ರು, ನಮ್ಮ ಇನ್ನೋರ್ವ ಇವತ್ತಿನ ಮ್ಯೂಸಿಕಲ್ ನುಡಿಸುವಂಥ ನಮ್ಮ ಎಲ್ಲ ವಾದ್ಯಗೋಷ್ಠಿಯ ಗುರುಗಳು ಭಾಳ ಚೆನ್ನಾಗಿ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಸಜ್ಜಾಗಿದ್ದಾರೆ. ಇದರಲ್ಲಿ ವಿಶೇಷ ಅಂದರೆ ನಮ್ಮ ನಾಗಲಿಂಗೇಗೌಡರು ಇರ್ತಕ್ಕಂಥದ್ದು, ನಮ್ಮ ದೊಡ್ಡಬಾಡಳ್ಳಿ ಮಧು ಇರ್ತಕ್ಕಂಥದ್ದು, ನಮ್ಮ ರಾಗಿಮುಂದಳ್ಳಿ ದೇವರಾಜು ಅವರು, ಹೀಗೆ ಅನೇಕ ನನ್ನ ತಾಲೂಕು ಮತ್ತು ಪಕ್ಕದ ಕೇರ್ಪೇಟೆ ತಾಲೂಕಿನ ಎಲ್ಲ ಸ್ನೇಹಿತರು ಇವತ್ತು ಇಂಥ ಗ್ರಾಮದಲ್ಲಿ ಬಂದು ಕಲೆಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ನಾಟಕ ಅಭಿನಯಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ತರತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ವರ್ಷಗಳಿಂದಲೂ ನಾನು ಕೆಂಪೇಗೌಡರು ಮತ್ತು ಚಿಕ್ಕರಾಮೇಗೌಡರು ಜೊತೆ ಬಂದು ಇಲ್ಲಿ ನಾಟಕದಲ್ಲಿ ಹೊರಗಡೆ ನಿಂತ್ಕೊಂಡು ನಾಟಕ ನೋಡುವಂಥ, ಪ್ರೋತ್ಸಾಹ ಕೊಡುವಂಥ ಅವ್ರನ್ನ ಕರ್ಕೊಂಬಂದು ಭಾಷಣ ಮಾಡೋಕ್ಕೆ ಬಿಟ್ಟು ನಿಂತ್ಕೊತಾ ಇದ್ವಿ. ಅಷ್ಟು 40 ವರ್ಷಗಳ ಇತಿಹಾಸದಲ್ಲೇ ಈ ಗ್ರಾಮದಲ್ಲಿ ಒಂದು ವಿಶೇಷತೆಯನ್ನು ನಾವು ಕಂಡಿದ್ದೇವೆ. ಇವತ್ತು ನಮ್ಮ ಯುವಕ ಮಿತ್ರರು ಭಾಳ ಜವಾಬ್ದಾರಿಯುತವಾಗಿ ಈ ಗ್ರಾಮದ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲೂ ತಾವು ಈ ಜವಾಬ್ದಾರಿ ನಿರ್ವಹಿಸಬೇಕು. ಇಲ್ಲಿ ನಾವೊಂದು ಮೈನರ್ ಇರಿಗೇಷನ್ ಮಂತ್ರಿ ಆಗಿದ್ದಾಗ ಒಂದು ಈ ಕೆರೆಯ ಒಂದು ಬ್ಯೂಟಿಫಿಕೇಷನ್ ಮಾಡಿದ್ವಿ. ಅಂದರೆ ಹಿರಿಯರು ಸುತ್ತ ಬೆಳಗ್ಗೆದ್ದು ವಾಕ್ ಮಾಡಲಿ, ಓಡಾಡಲಿ ಅಂಥೇಳಿ. ದಯಮಾಡಿ ನಾಟಕ ಮುಗಿದು ಒಂದು 2 ದಿನ ಆದಮೇಲೆ ಮಹೇಶ್, ನೀವೆಲ್ಲ ಜವಾಬ್ದಾರಿ ಪಾರ್ಥ, ನಿಮ್ಮ ಮನೆಯವರಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು, ನೀವೆಲ್ಲರೂ ನೀಟಾಗಿ ಏನಪ್ಪ ರಾಜು, ಆ ಕೆರೆ ಜನ ಓಡಾಡೋ ಥರ, ವಾಕ್ ಮಾಡೋ ಥರ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಹಾವು ಪಾವು ಸೇರ್ಕೊಳ್ಳದಿರೋ ರೀತಿಯಲ್ಲಿ ನೀವು ಏನು ಯುವಕ ಮಿತ್ರರು ಬರೀ ನಾಟಕ ಆಡಿದ್ರೆ ಸಾಲದು, ಇಂಥ ಕೆಲಸಗಳು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದನ್ನು ಕಲಿಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬರಲೇಬೇಕು ಅಂಥೇಳಿ ನಮ್ಮ ಸತೀಶು, ನಮ್ಮ ರಾಜಣ್ಣವ್ರ ಮಗ, ಇವತ್ತು ಅವರ ಕಲೆಗೆ ಜಿಲ್ಲಾಡಳಿತ ಮನ್ನಣೆ ಕೊಟ್ಟು ಇವತ್ತು ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವ್ರಿಗೆ ಈಗಾಗಲೇ ಮಂಡ್ಯದಲ್ಲಿ ಅವ್ರನ್ನ ಕೊಟ್ಟು ಗೌರವಿಸಿದೆ. ಬಹುತೇಕ ಯಾವತ್ತೂ ಇಷ್ಟು ಒತ್ತಾಯ ಮಾಡ್ತಿರ್ಲಿಲ್ಲ. ಇವರು ಒತ್ತಾಯಕ್ಕೆ ಮಾಡೋದು ಈ ನಾಟಕಕ್ಕೆ ಇರಲೇಬೇಕು ಅಂತ ಎಲ್ಲ ಕಾರ್ಯಕ್ರಮ ರದ್ದುಗೊಳಿಸಿ ಇವತ್ತು ನಾನು 5 ಗಂಟೆಗೆ ಊರಿಗೆ ಬಂದಿದ್ದು. ನಾನು ನಮ್ಮ ಗೋಪಾಲಣ್ಣ, ಕುಮಾರ್ ಎಲ್ಲ ಕಾಯ್ದುಕೊಂಡು ನಿಂತಿದ್ದು, ಎಷ್ಟೊತ್ತು ಕರೀತಾರೆ, ಬೇಗ ನಾಟಕ ಪ್ರಾರಂಭ ಮಾಡಿಸೋಣ ಅಂತೇಳಿ. ಅತ್ಯುತ್ತಮವಾಗಿ ನಾಟಕ ಆ ತಾಯಿ ಜಗನ್ಮಾತೆಯ ಆಶೀರ್ವಾದದಿಂದ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ಆಶಿಸ್ತಾ
ಗೊತ್ತಾಗ ಭಾಳ ಜನ ನಿರೀಕ್ಷೆ ಇಟ್ಕೊಂಡು ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ವ್ಯವಸ್ಥಿತವಾಗಿ ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಯಶಸ್ವಿಯಾಗಿ ನಡೆಸುವಂಥದ್ದಾಗಲಿ ಅಂಥೇಳಿ ಎಲ್ರಿಗೂ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ರಾಮಚಂದ್ರ ಕೃಪಪೋಷಿತ ನಾಟಕ ಮಂಡಳಿ ಲಿಂಗಾಪುರ ಗ್ರಾಮದಲ್ಲಿ ಈ ದಿನ ವಿಶೇಷವಾಗಿ ನಮ್ಮ ಪೂಜ್ಯ ಚಿಕ್ಕಪ್ಪನವರಾದಂಥ ಸಿ ಎಸ್ ಪುಟ್ಟರಾಜಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅಕ್ಟೋಬರ್ ತಿಂಗಳಲ್ಲಿ ಆಡಬೇಕಾಗಿತ್ತು. ಕಾರಣಾಂತರದಿಂದ ಆಡೋಕ್ಕಾಗ್ದಿನ ಇವತ್ತು ನವೆಂಬರ್ ಏನು ನಮ್ಮ ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ಆ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಒಂದು ನಾಟಕವನ್ನು ನಮ್ಮ ತಾಲೂಕಿನ ಎಲ್ಲ ನುರಿತ ಕಲಾವಿದರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ಶ್ರದ್ಧೆಯಿಂದ ಈ ನಾಟಕವನ್ನು ಏನು ಅಭಿಮನ್ಯುವಿನ ವ್ಯೂಹ ಅಥವಾ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧ ಏನು ನಡೀತದೆ ಅದೇ ರೀತಿ ವಿಶೇಷವಾಗಿ ನಮ್ಮ ಚಿನಕುರಳಿ ಹಾಗೂ ಲಿಂಗಾಪುರಕ್ಕೆ ಒಂದು ಅನುಭವ ಸಂಬಂಧ. ಯಾಕೆಂದರೆ ಮೊದಲಿಂದ ಕೂಡ ನಮ್ಮ ಕುಟುಂಬದ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡು ವಿಶೇಷವಾಗಿ ನಮ್ಮ ತಿಮ್ಮಪ್ಪನವರು ನಿಂಗೇಗೌಡನಕೊಪ್ಪಲ್ಲಿ ಗ್ರಾಮದಲ್ಲಿ ಯಾವ್ದಾದ್ರು ನಾಟಕ ನಡೀತದೆ ಅಂದರೆ ಆ ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ರು. ಸತತವಾಗಿ ಕೆಲವು ವರ್ಷಗಳಿಂದ ಪ್ರತಿ ವರ್ಷ ಒಂದು ನಾಟಕವನ್ನು ಯಾವಾಗಲೂ ಕೂಡ ಪೂಜ್ಯ ಲಿಂಗಾಪುರದ ಗ್ರಾಮದ ಯುವಕ ಮಿತ್ರರು ಯಜಮಾನರುಗಳ ನೇತೃತ್ವದಲ್ಲಿ ನಾಟಕವನ್ನು ಅಭಿನಯಿಸ್ಕೊ ಬರ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಚಿನಕುರಳಿ ಗ್ರಾಮದಲ್ಲೂ ಕೂಡ ನಾಟಕವನ್ನು ನಮ್ಮ ಕುಂಟಿಗೆ ಸ್ವಾಮಿಗೌಡರು ಮತ್ತು ನಮ್ಮ ಕೆಂಪಣ್ಣ ಮತ್ತು ಎಲ್ಲ ಸುಮಾರು ಜನ ನುರಿತ ಕಲಾವಿದರಿದ್ದಾರೆ. ಆಡಬೇಕು ಅಂತಾರೆ, ಆಡೋಕ್ಕಿಲ್ಲ. ಅದು ಚಿಕ್ಕ ಗ್ರಾಮ ಆದರೂ ಕೂಡ ಲಿಂಗಾಪುರದಲ್ಲಿ ಏನು ಭಾಳ ವಿಶೇಷವಾಗಿ ಕಲಾವಿದಕ್ಕೆ ಭಾಳ ಪೋಷಣೆ ಕೊಟ್ಕೊಂಡು ಪ್ರತಿ ವರ್ಷ ನಾಟಕವನ್ನು ಆಡ್ತಾ ಇದ್ದಾರೆ. ಏನು ಕುರುಕ್ಷೇತ್ರ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಏನು ಧರ್ಮಯುದ್ಧ ಅಂದರೆ ಪಾಂಡವರು ಮತ್ತು ಕೌರವರಿಗೆ ಏನು ಯುದ್ಧ ನಡೀತದೆ ಅದರಲ್ಲಿ ಪಾಂಡವರೇ ಗೆಲ್ಲುವಂಥದ್ದು. ಯಾಕೆಂದರೆ ದುರ್ಯೋಧನ ಎಷ್ಟೇ ಶಕ್ತಿಶಾಲಿ ಇದ್ರೂ ಕೂಡ ಏನು ಧರ್ಮರಾಯನ ಒಂದು ನೇತೃತ್ವದಲ್ಲಿ ಪಾಂಡವರು ಏನು ಯುದ್ಧ ಗೆಲ್ತ್ಕೊ ಬರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಏನು ನಮ್ಮ ಬಂದಿರತಕ್ಕಂಥ ಏನು ಕಲಾವಿದ ಪೋಷಕರು ಇಲ್ಲಿ ಬರ್ತಕ್ಕಂಥ ಒಳ್ಳೆಯ ಪಾತ್ರಗಳನ್ನು ಅನುಭವಿಸ್ಕೊಂಡು ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ, ಜೊತೆಗೆ ಏನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗೋಪಾಲನ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಲಿಂಗಾಪುರದ ಗ್ರಾಮದ ಬಗ್ಗೆ ವಿಶೇಷವಾಗಿ ನಮ್ಮ ಪೂಜ್ಯ ಚಿಕ್ಕಪ್ಪನವರು ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಪ್ರೀತಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಏನು ಈ ಎಲ್ಲ ನಮ್ಮ ತಬ್ಲಾ ಮ್ಯಾನೇಜರ್ ಇರ್ಬೋದು ಮತ್ತು ಪ್ರಾಕ್ಟೀಸ್ ಮ್ಯಾನೇಜರ್ ಇರ್ಬೋದು ಎಲ್ಲ ನೇತೃತ್ವದಲ್ಲಿ ಈ ನಾಟಕವನ್ನು ತಾವುಗಳೆಲ್ಲ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮಾಡಬೇಕು. ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಸಿ ಎಸ್ ಗೋಪಾಲಣ್ಣರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಉದ್ಘಾಟನಾ ನುಡಿಯನ್ನ ಗೋಪಾಲಣ್ಣನವರು ಮಾಡ್ತಾರೆ, ದಯವಿಟ್ಟು ಸಹಕರಿಸಬೇಕು. ಶ್ರೀ 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 ರಾಮಚಂದ್ರ ಕೃಪಾಪೋಷಕ ನಾಟಕ ಮಂಡಳಿ ಲಿಂಗಾಪುರ ಈ ಕಾರ್ಯಕ್ರಮ ಆಗಲೇ ಹುಟ್ಟುಹಬ್ಬದ ಪ್ರಯುಕ್ತ ಆಗಬೇಕಾಯಿತು. ಅನಿವಾರ್ಯವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಚರಣೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಈ ಕ್ಷೇತ್ರದ ಸುಪುತ್ರರು ಮತ್ತು ಮಾಜಿ ಸಚಿವರು ಆತ್ಮೀಯರು ಆದಂಥ ಪುಟ್ಟರಾಜಣ್ಣವರೇ, ಹಾಗೆ ಮನ್ಮೂಲಿನ ನಿರ್ದೇಶಕರು ಸಹೋದರ ಸಮಾನವಾದಂಥ ಕುಮಾರ್ ಅವರೇ, ಹಾಗೂ ಪುಡ್ಚಲ್ವೇಗೌಡರವರೇ, ಹಾಗೂ ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ರವರೇ, ಎಸ್ ರಮೇಶ್ರವರೇ, ಹಾಗೂ ಯಜಮಾನರಾದಂಥ ರಾಜಪ್ಪರವೇ, ಹಾಗೆ ನಸೀಂ ಶೆಟ್ರವರೇ, ಹಾಗೆ ಉಪಾಧ್ಯಕ್ಷರಾದಂಥ ರಮೇಶ್ರವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ಈ ನಾಟಕದ ನಿಜವಾಗಿಯೂ
ಒಂದು ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡಿಬೇಕಾಯಿತು. ಚಳಿಯಾದ ಕಾರಣ ನಾಟಕಕ್ಕೆ ಜನಸಂಖ್ಯೆ ಕಮ್ಮಿಯಾಗಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಕಾರಣ ಆದರೂ ಅಷ್ಟೇ, ಈ ನಾಟಕ ಈ ಒಂದು ಕುಗ್ರಾಮಗಳಲ್ಲಿ ಅದರಲ್ಲೂ ಹಲವಾರು ಗ್ರಾಮದಿಂದ ಒಬ್ಬೊಬ್ಬರು ಪಾತ್ರವನ್ನು ಮಾಡಲಿಕ್ಕೆ ತಯಾರಿಯಾಗಿ ನಡೆಯಿದ್ದಾರೆ. ಇದು ನಾಟಕ ತುಂಬ ಅತ್ಯುತ್ತಮವಾಗಿ ಯಶಸ್ವಿ ಆಗಕ್ಕೆ ಅವಕಾಶ ಆಗುತ್ತೆ ಅಂತ ನಾನೊಂದು ಭಾವಿಸ್ತಾ, ಇಲ್ಲಿ ಈ ನಾಟಕದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಗೆ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ನಮ್ಮ ಶಾಸಕರು, ಮಾಜಿ ಸಚಿವರು ಅವ್ರಿಗೋಸ್ಕರವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಒಂದು ವಿಶೇಷತೆ ಅಂತ ನಾನಾದರೂ ಭಾವಿಸ್ತೀನಿ. ಕಾರಣ ಆದರೂ ಇಷ್ಟೇ, ನಮಗೆಲ್ಲ ನಮ್ಮ ಗ್ರಾಮಕ್ಕೆ ಅತ್ಯಂತ ಪ್ರೀತಿದಾರರಾಗಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಸುಮಾರು 3 ಬಾರಿ ಶಾಸಕರು, 1 ಬಾರಿ ಸಂಸದರು ಆಗಿ ನಮ್ಮೆಲ್ಲ ಹಳ್ಳಿಗಳ ಅಭಿವೃದ್ಧಿ ತಮಗೆ ಏನು ಬರೀ 1 ಸ್ಟೇಷನ್ ಪಾಂಡಪುರದಲ್ಲಿತ್ತೋ 14 ಸ್ಟೇಷನನ್ನು ಈ ಕ್ಷೇತ್ರಕ್ಕೆ ಅಂದರೆ ಪಾಂಡಪುರ ತಾಲೂಕಿಗೆ 14 ನಮಗೆ ವಿದ್ಯುತ್ ಶಕ್ತಿಯನ್ನು ತಂದುಕೊಟ್ಟಂಥ ಒಂದು ಪುಣ್ಯದ ಕೆಲಸ ನಮಗೆ ಸಲ್ಲುತ್ತೆ ಅಂತ ನಾವಾದರೂ ಭಾವಿಸ್ತೀವಿ. ಹಾಗೆ ಎಲ್ಲ ಹಳ್ಳಗಳಿಗೆ ಒಂದು ನೀರು ನಿಂತ್ಕೊಳ್ಳೋ ರೀತಿಯಲ್ಲಿ ಒಂದು ಸಂಪನ್ನು ಮಾಡಿ ಅದನ್ನು ಎಲ್ಲ ತಡೆಗಟ್ಟು ನೀರು ನಮ್ಮ ಕೊಳವೆ ಬಾವಿಗಳಿಗೆ ತುಂಬ ಅಭಿವೃದ್ಧಿ ಆಗೋ ರೀತಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ಊರಿನ ಹಲವಾರು ರಸ್ತೆಗಳು, ಚರಂಡಿ ಆಗಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ನಮಗೆ ಯಶಸ್ವಿಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಗಾದೆ ಇದೆ, ನಾವು ಯಾವಾಗಲೂ ಗೇದೆದಕ್ಕೆ ಹುಲ್ಲಾಕಲ್ಲ, ಈ ಗೇದೆದಕ್ಕೆ ಹುಲ್ಲಾಕೋದು ಜಾಸ್ತಿ. ಇದು ಆ ಭಾವನೆ ಆಗ್ಬಿಟ್ಟು ಇವತ್ತು ನಮ್ಮಲ್ಲಿ ಎಲ್ಲ ಶಕ್ತಿ ಅಂತೂ ಕಳ್ಕೊಂಡಿಲ್ಲ. ಅವರು ಮಾಜಿ ಆಗಿದ್ರು ಕೂಡ ಹಾಲಿ ಸಚಿವರ ಥರ ಕೆಲಸ ಮಾಡ್ತಾರೆ. ಆದರೂ ಕೂಡ ತಾವೆಲ್ಲ ಯೋಚನೆ ಮಾಡೋದು ಅವಕಾಶ ಏನಪ್ಪ ಅಂದರೆ, ತಾವೆಲ್ಲ ಒಂದು ಒಳ್ಳೆಯ ಉತ್ತಮವಾದ ಒಂದು ಬಾಂಧವ್ಯನ ತಾವು ಮುಂದೆ ಉಳಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ತಾ, ಈ ಕಾರ್ಯಕ್ರಮದ ಅಂಗವಾಗಿ ಅಭಿಮಾನ್ಯುವಿನ ವಿವಾಹ ಅಥವಾ ಕುರುಕ್ಷೇತ್ರ ಎಂಬ ನಾಟಕ ತಮಗೆಲ್ಲ ಈ ಗ್ರಾಮಗಳಲ್ಲಿ ಅಥವಾ ನಮಗೆಲ್ಲ ಅಕ್ಕಪಕ್ಕ ಗ್ರಾಮದಲ್ಲಿ ಒಂದು ಚಿರುಪರಿಚಿತ ಅಂತ ನಾನಾದರೂ ಭಾವಿಸ್ತೀನಿ. ಕಾರಣ ಆದರೂ ಇಷ್ಟೇ, ಕುರುಕ್ಷೇತ್ರ ಅಂದರೆ ನಿಮಗೆಲ್ಲ ಗೊತ್ತಿರುವಂಗೆ ಒಂದು ಕಡೆ ಕೌರವರು, ಒಂದು ಕಡೆ ಪಾಂಡವರು ಈ ಯುದ್ಧದಲ್ಲಿ ಅತ್ಯಂತ ಪ್ರೀತಿ ಪಾತ್ರವನ್ನು ವಹಿಸಿರ್ತಕ್ಕಂಥ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಇದನ್ನು ವಹಿಸ್ತಾನೆ. ಎಷ್ಟೇ ಬಲಶಾಲಿಯಾಗಿದ್ದರು, ಎಷ್ಟೇ ದುರಹಂಕಾರ ಇದ್ದರು, ಎಷ್ಟೇ ಹಣವಂತರಾಗಿದ್ದರು, ಅವ್ರನ್ನೆಲ್ಲ ಧಿಕ್ಕರಿಸಿ ಒಂದು ಸತ್ಯದ ದಾರಿಯನ್ನು ಹಿಡಿದು ಸತ್ಯದ ಕಡೆಗೆ ಎಳ್ಕೊಂಡೋಗಿ ನಿಲ್ಲುತ್ತೆ ಅನ್ನೋದು ಭಾವನೆಯನ್ನು ಈ ನಾಟಕದ ಮುಖೇನ ತಮಗೆಲ್ಲ ಎಳೆಯಾಗಿ ಪಾತ್ರಧಾರಿಗಳು ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತಾ, ಹಾಗೆ ತಾವೆಲ್ಲ ಎಲ್ಲ ರೀತಿಯಲ್ಲಿ ಈ ನಾಟಕಕ್ಕೆ ಉತ್ತೇಜನ ಕೊಡಬೇಕು, ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ಮುಖೇನ ಹೇಳ್ತಾ ಈ ನಾಟಕವನ್ನು ತುಂಬು ಹೃದಯದಿಂದ ಈ ನಾಟಕವನ್ನು ಉದ್ಘಾಟನೆ ಮಾಡಿದ್ದೀನಿ. ತಮ್ಮೆಲ್ಲರಿಗೂ ನಾಟಕ ಮಂಡಳಿ ಎಲ್ಲ ಸದಸ್ಯರಿಗೂ ಮತ್ತು ಏನು ಹಾರ್ಮೋನಿಯಂ ಮಾಸ್ಟ್ರು ಎಲ್ಲರಿಗೂ ಮತ್ತು ತಬಲಾ ಮತ್ತು ಎಲ್ಲ ವಾದ್ಯ ಎಲ್ಲರೂ ವೃಂದದವರೆಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಒಂದು ಗೌರವಯುತವಾಗಿ ನಡ್ಕೊಳ್ಳಿ ಅಂತೇಳಿ ಈ ಮುಖೇನ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಕೊನೆಗಂಟ ದೀರ್ಘವಾಗಿ ನೋಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.